ಎಲ್ಲರಿಗೂ ನಮಸ್ಕಾರ. ಜುಲೈ 13ಕ್ಕೆ ರಾಜ್ಯ ರೈತ ಸಂಘದ ವಿವಿಧ ಬೇಡಿಕೆ ಒತ್ತಾಯಿಸಿ ಹೋರಾಟ. ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನೇಮಕ, ಬರ ಪರಿಹಾರ, ಬೆಳೆ ವಿಮೆ, ಬಾಗರ್ ಹುಕುಂ, ಹೊಲದ ದಾರಿ ಸಮಸ್ಯೆ, ವಿದ್ಯುತ್, ಟಿಸಿ, ವಿವಿಧ ಸಮಸ್ಯೆಗಳ ಬಗ್ಗೆ ಜುಲೈ 13ಕ್ಕೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪನವರ ನೇತೃತ್ವದಲ್ಲಿ ಹೋರಾಟ ಮಾಡಲಾಗುವುದು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪನವರು ಮಾತನಾಡಿ, ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ತಾಲೂಕಿನ ಜನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವಂತಾಗಿದೆ. ಬೆಸ್ಕಾಂ ಇಲಾಖೆಯಿಂದ ಅಕ್ರಮ ಸಕ್ರಮದಡಿ ಟಿಸಿಯನ್ನು ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 25,000 ಕಟ್ಟಿದರೆ ನೇರವಾಗಿ ಟಿಸಿ ತಂದು ಅಳವಡಿಸಿಕೊಡುತ್ತಿದ್ದರು. ಈಗಿನ ರಾಜ್ಯ ಸರ್ಕಾರ ಅಕ್ರಮ ಸಕ್ರ ಯೋಜನೆಯನ್ನು ರದ್ದು ಮಾಡಿದೆ ಹಾಗೂ ಎಲ್ಲ ಹೋಬಳಿಗಳಲ್ಲಿ ಉಪಕೇಂದ್ರಗಳಲ್ಲಿ ಕನಿಷ್ಠ 10 ಟಿಸಿಯನ್ನು ಇಟ್ಟುಕೊಂಡಿರಬೇಕು. ರೈತರ ಟಿಸಿ ಸುಟ್ಟಾಗ ಮಧುಗಿರಿ ಹೋಗಿ ತರುವುದಕ್ಕೆ ರೈತರ ಬಳಿ ಹಣವೂ ಇರುವುದಿಲ್ಲ. ತರುವಷ್ಟರಲ್ಲಿ ಇಟ್ಟ ಬೆಳೆಯೂ ಒಣಗಿ ಹೋಗುತ್ತಿವೆ. ಆದ್ದರಿಂದ ಟಿಸಿ ಸುಟ್ಟಾಗ ತಕ್ಷಣವೇ ಹೋಬಳಿ ಉಪಕೇಂದ್ರದಲ್ಲಿಟ್ಟರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ತಹಸೀಲ್ದಾರ್ ಅವರಿಗೆ ಸುದ್ದಿಗೋಷ್ಠಿ ಮೂಲಕ ಮನವಿಯನ್ನು ಮಾಡಿದರು. ತಾಲೂಕು ಕಚೇರಿ ಸ್ಥಳಾಂತರ. ಪಟ್ಟಣದ ಹೃದಯ ಭಾಗದಲ್ಲಿರುವ ತಾಲೂಕು ದಂಡಾಧಿಕಾರಿಗಳ ಕಚೇರಿಯನ್ನು ತುಮಕೂರು ರಸ್ತೆಯ ಕಣಿವೆನಹಳ್ಳಿ ಗೇಟ್ ಬಳಿ ಸ್ಥಳಾಂತರಿಸಲು ಹೊರಟಿದ್ದಾರೆ. ನಾಗಲಮಡಿಕೆ, ಕೋಡ್ಗುಡ್ಡ, ಲಿಂಗದಳ್ಳಿ, ವೈಎನ್ಎಸ್ಕೋಟೆ, ವೆಂಕಟಾಪುರ, ದೊಮ್ಮತ್ಮರಿ, ಸಿಕೆಪುರ, ಅರಸೀಕೆರೆ ಈ ಎಲ್ಲ ಭಾಗದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಈಗಿರುವ ತಾಲೂಕು ಕಚೇರಿ ಅನುಕೂಲವಾಗಿದೆ. ಪಟ್ಟಣದಿಂದ 4 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರ ಮಾಡುವುದರಿಂದ ಇಲ್ಲಿ ಯಾವುದೇ ಬಸ್ ವ್ಯವಸ್ಥೆ ಇರುವುದಿಲ್ಲ. ಅಂಗವಿಕಲರು, ರೈತರು, ವಯೋವೃದ್ಧರು ತಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗುವುದರಿಂದ ಈಗಿರುವ ಸ್ಥಳದಲ್ಲಿಯೇ ಕಚೇರಿ ದುರಸ್ತಿ ಮಾಡಬಾರದೆಂದು ಜಿಲ್ಲಾಧಿಕಾರಿಗಳಿಗೆ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡರು. ನಿಮ್ಮ ತಾಲೂಕಿನಲ್ಲಿ ಬಹಳಷ್ಟು ಅಕ್ರಮಕ್ಕೆ ಅರ್ಜಿ ಹಾಕಿರೋ ಜಮೀನುಗಳಿಗೆ ಚರ್ಚೆ ಆಗಬೇಕು. ಬಗರು ಭೂಮಿ ಬಹಳಷ್ಟು ರಾಜಕಾರಣಿ ದಿಕ್ತಪ್ಪಿಸ್ತಾ ಇದ್ದಾರೆ. ಅರಣ್ಯದವ್ರಿಗೆ ಎತ್ಕೊಡ್ತಾರೆ. ರೈತರು ಯಾವುದೇ ಆಗಲಿ ನಮ್ಮ ಪಕ್ಷದಲ್ಲಿ ಎಲ್ಲ ಪಕ್ಷವರು ಇದ್ದಾರೆ. ನಮ್ಮ ರೈತ ಸಂಘದಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ, ಬಿಜೆಪಿಯವರು, JDSನವರು. ಯಾರೇ ಒಬ್ಬ ಬಡವ ಒಂದು ಅರ್ಧ ಎಕರೆ ನೆಲ ಗೇಯ್ಕೊಂಡವನೇ, 1 ಎಕರೆ ನೆಲ ಗೇಯ್ಕೊಂಡಿರ್ಬೋದು, ಅದಕ್ಕೋಗಿ ಅವ್ರು ಗಿಡ ಎತ್ತಿ ಅಂತ ಇವತ್ತು ಹೋಗ್ತಾ ಇದ್ದಾರೆ. ತಪ್ಪದು. ಸರ್ಕಾರ ಏನು ಸುತ್ತಾಲೆ ಹೊಡ್ತೈತೋ ಅಲ್ಲಿವರೆಗೆ ಅರಣ್ಯ ಹಾಕಿದವರು ದಯವಿಟ್ಟು ನೀವು ಯಾರೋ ರೈತರ ಮೇಲೆ ಇದು ಮಾಡಬೇಡ್ರಿ. ಮತ್ತು ಈಗಾಗಲೇ ತಂತಿ ಬೇಲಿಗಳು ಮುಂದುವರಿಸ್ತಾ ಇದ್ದಾರೆ. ನಮ್ಮ ರೈತರ ಜಮೀನಿಗೆ ಬಂದರೆ ಆ ತಂತಿ ಬೇಲಿಯನ್ನು ನಾವು ಕಿತ್ತಾಕ್ಸ್ತೀವಿ. ನಾವು ರೈತ ಚಳವಳಿ ಮಾಡಿ ಒಂದು ಧರಣಿ ಮಾಡಿ ಆ ತಂತಿ ಬೇಲಿಯನ್ನು ತೆರವುಗೊಳಿಸಿ ಅಂತ ನಾವು ಬೇಡಿಕೆ ಇಡ್ತೀವಿ. ಮತ್ತು ಭಾಳಷ್ಟು ನಮ್ಮ ತಾಲೂಕಿನಲ್ಲಿ ಬಡ ಜನ ಇದ್ದಾರೆ. ಅವ್ರಿಗೆ ಅರ್ಜಿ ಹಾಕಿರೋರಿಗೆ ಆ ಜಮೀನು ಮಾಡಿಕೊಡ್ಬೇಕು. ಈಗ ಭಾಳಷ್ಟು ಕಡೆ ನಮ್ಮ ತಾಲೂಕಿನಲ್ಲಿ ಇವತ್ತು ದಾರಿಗಳ ಸಮಸ್ಯೆ ಐತೆ. ಅತ್ಯಂತ ದೊಡ್ಡ ಮಟ್ಟದಲ್ಲಿ ದಾರಿಗಳ ಸಮಸ್ಯೆ. ಹಣ ನಮ್ಮಲ್ದಾಗ ದಾರಿ ಇಲ್ಲ ಅಂತ ಭಾಳಷ್ಟು ಜನ ಮಾತನಾಡ್ತಾರೆ. ಅದು ತಾಲೂಕು ದಂಡಾಧಿಕಾರಿ ತಕ್ಷಣ ಆ ಸರ್ವೇಯರು ಮತ್ತು ಆರ್ಯಗಳು ಕರ್ಕೊಂಡೋಗಿ ಆ ದಾರಿ ತೆರವುಗೊಳಿಸ್ಕೊಡ್ಬೇಕು. ಮತ್ತು ಅದು ಬಿಟ್ಟ ಮೇಲೆ ಭಾಳಷ್ಟು ಜನ ನಮಗೆ ಇನ್ಶೂರೆನ್ಸ್ ಕಂಟಿರೋ ದುಡ್ಡು ಬಂದಿಲ್ಲ ಅಂತ ಇಲ್ಲಾಲೆ ಮಾತನಾಡಿದರು. ಅದ್ರ ಬಗ್ಗೆ ನಮಗೆ ಕೊಡಿಸ್ಕೊಡ್ಬೇಕು. ಮತ್ತು ಈ ಬೆಳೆ ತಾರತಮ್ಯ ಬಗ್ಗೆ ಅದೇ ಈ GPS ಮಾಡಿರೋದು ಏನು ಮಾಡ್ಯವರು ಅಂದರೆ ಕಡಲೆ ಗಿಡ ಕಟಾವು ಮಾಡಿದ್ಮೇಲೆ GPS ಮಾಡಿದ್ದಾರೆ. ಅಂಥವ್ರು ಯಾರೇ ಇದ್ದರೂ ನಮ್ಮ ಮೊನ್ನೆ DC ಹತ್ರ ಮಾತನಾಡಿದ್ದೀನಿ. ಅಂಥವಿದ್ದರೆ ಪಾಣಿ ಮತ್ತು ಆಧಾರ ಕಾರ್ಡು ನಿಮ್ಮ ಅಕೌಂಟು ತಹಸೀಲ್ದಾರ್ ಒಪ್ಕೊಂಡಿದ್ದಾರೆ, ಅಲ್ಲಿ ತಂದುಕೊಡ್ರಿ ಅವನ್ನ. ಅದು ಒಂದು ಸಮಸ್ಯೆ ಬಗೆಹರಿಸಾನೆ. ಮತ್ತು ಇನ್ನು ಈ ತಾಲೂಕಿನಲ್ಲಿ ಭಾಳಷ್ಟು ಜನ ಇದು 2013 ಕೈ ಬಿಡ್ತಾ ಇದ್ದಾರೆ. ಇದು ಗೌರ್ಮೆಂಟ್ ಲ್ಯಾಂಡ್ ಪಡ ಅಂತ ಬಿಟ್ಬಿಡ್ತಾ ಇದ್ದಾರೆ. ಅದು ಮತ್ತೆ ಅರ್ಜಿ ಹಾಕ್ಕೊಂಡು ಸರ್ಕಾರ ಅದನ್ನು ಸುತ್ತಾಲೆ ಹೊಡಿಸಿದೆ. ಬಡವ್ರ ಬಗ್ಗರಿಗೆ ಅನುಕೂಲ ಆಗ್ತೈತೆ. ಮತ್ತು ಈ ತಾಲೂಕಿನಲ್ಲಿ ಭಾಳಷ್ಟು ಹಿಂದುಳಿದೈತೆ. ಬೆಳೆ ನಷ್ಟ ಪರಿಹಾರ ಎಲ್ರಿಗೂ ತಲುಪಿಸ್ಬೇಕು. ಕೆಲವಾರು ಜನಗಳಿಗೆ ನನಗೂ ಬಂದಿಲ್ಲ ಅಂತೇಳಿ ಇವೆಲ್ಲ ಇಟ್ಕೊಂಡು, ಮತ್ತು ಈ ಬೋರ್ವೆಲ್ ನಮ್ಮ ಹೊಳಲ್ಕೆರೆ ಸುಧೀರಪ್ಪ ಅವ್ರು ಹೇಳಿದರು. ಬೋರ್ವೆಲ್ಲಿನ ಬಗ್ಗೆ ಸಿಕ್ಕಾಪಟ್ಟ ರೇಟ್ ಆಗ್ತಾ ಇದ್ದಾರೆ. ಅದು DC ಅವ್ರ ಹತ್ರ ನೀವೆಲ್ಲ ರೈತ ಸಂಘದವರು ಸಂಘ ಸಂಸ್ಥೆ ಕಲೆ ಹಾಕ್ಕೊಂಡು ಒಂದು ಮೀಟಿಂಗನ್ನು ಮಾಡಿ ಅದನ್ನು ತಗ್ಗಿಸ್ಬೇಕು ಅಂತ ಅದನ್ನು ಮಾತನಾಡಿದರು. ಮತ್ತು ಎಲ್ಲ ಕಾಲೇಜುಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರೈವೇಟ್ ಕಾಲೇಜಿನಲ್ಲಿ ಭಾಳಷ್ಟು ಜನ ಹೋಗ್ತಾ ಇದ್ದಾರೆ ಮಕ್ಕಳು. ಇವತ್ತು ಗೌರ್ಮೆಂಟು ಸ್ಕೂಲ್ನಲ್ಲಿ ಮಕ್ಕಳು ಕಡಿಮೆ ಇದ್ದಾರೆ. ಇವತ್ತು ಅದ್ರ ಬಗ್ಗೆನೂ ನಾನು ಮಾತನಾಡ್ತೇನೆ. ಇವತ್ತು ಫೀಸು ಸಿಕ್ಕಾಪಟ್ಟ. ಅದೊಂದು ಗೌರ್ಮೆಂಟು
ಒಂದು ಲಿಮಿಟ್ ಐತೆ. ಶಿಕ್ಷಣ ಮಂತ್ರಿಯವರು ಯಾವುದೇ ಒಂದು ಸ್ಕೂಲ್ ಆಗಿರ್ಬೋದು, ಏನು ತಗೋಬೇಕು ಫೀಜು ಎಂಬುದು ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವಾಗಿ ಅದನ್ನು ನೀತಿ ನಿಯಮಗಳನ್ನು ತೆಗೆದು ಆ ಬಡವರ ಮಕ್ಕಳನ್ನ ಸೇರ್ಪಡೆ ಮಾಡಿ ಅಲ್ಲಿ ಉದ್ಯೋಗ ಮಾಡೋ ಅಂಥ ಕೆಲಸಗಳನ್ನು ಮಾಡಬೇಕು. ಮತ್ತು ಈಗಾಗಲೇ ಮೇಷ್ಟ್ರುಗಳು ಕೆಲವಾರು ಕಡೆಗೆ ಗೊಂದಲ ಇರೋದ್ರಿಂದ ಮೇಷ್ಟ್ರುಗಳ ಅವಶ್ಯಕತೆ ಏನೋ ಐತೆ. ಸ್ಟ್ರೆಂತ್ ಜಾಸ್ತಿ ಇರೋ ಕಡೆಗೆ ಮೇಷ್ಟ್ರುಗಳನ್ನ ಇವತ್ತು ಕನ್ನಡ ಪ್ರೈಮರಿ ಸ್ಕೂಲ್ನಲ್ಲಿ ಹಿಂದಿ ಇರಬೇಕು, ಇಂಗ್ಲೀಷ್ ಇರಬೇಕು, ಎಲ್ಲ ಸಬ್ಜೆಕ್ಟು ಇರಬೇಕು. ನಮ್ಮ ಪಾವಗಡ ತಾಲೂಕಿನಲ್ಲಿ ಗಡಿನಾಡು ಇಷ್ಟೊಂದು ಹೇಳ್ತಾ ಇನ್ನು ನಮ್ಮ ರಾಜ್ಯ ನಾಯಕರ ಜೊತೆ ಮಾತನಾಡಿಸಿ ಈ ತಾಲೂಕಿನ ಗಟ್ಟಿಯಾಗಿ ನಿಲ್ಲಿಸಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜಪ್ಪ ಅವರು ಹೇಳಿದ್ದಾರೆ. ಈಗಾಗಲೇ ಚಿಕ್ಕನಾಯಕನಹಳ್ಳಿಯವರು ಕೂಡ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಅವರೆಲ್ಲ ಸೇರಿ ಒಂದು ತಾಲೂಕು ಕಮಿಟಿಯನ್ನು ಅವರ ನೇತೃತ್ವದಿಂದ ಮಾಡಿಸಿ ಮತ್ತು ನಮ್ಮ ಬಸವರಾಜಪ್ಪನವರು ನೇತೃತ್ವದಿಂದ ಇವತ್ತೊಂದು ಜಿಲ್ಲಾ ಕಮಿಟಿಯನ್ನು ಮಾಡಿಸಿ ಇವತ್ತೊಂದು ರೈತರಿಗೊಂದು ನ್ಯಾಯ ಕೊಡುವಂಥದ್ದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನೂರಾರು ಸಮಸ್ಯೆ ಐತೆ. ಭಾಳಷ್ಟು ಹಳ್ಳಿಗಳಲ್ಲಿ ಚರಂಡಿಗಳಿಲ್ಲ, ಇವತ್ತು ವ್ಯವಸ್ಥೆ ಇಲ್ಲ, ಇವತ್ತು ಅಭಿವೃದ್ಧಿ ಭಾಳಷ್ಟು ಪಂಚಾಯತಿಗಳಲ್ಲಿ ಕಡಿಮೆ ಆಗೈತೆ. ಇವತ್ತು ಈ ಖಾತೆ ಗ್ರಾಮ ಠಾಣದ ಮನೆ ಇದ್ದರೆ ಈ ಖಾತೆ ಮಾಡಲ್ಲ ಅಂತ ಅದು ಒಂದು ಈ ಬಿ ಒ ಹೇಳ್ತಾ ಇದ್ದಾರೆ. ಆ ಹೇಳೋದ್ರ ಪ್ರಕಾರವಾಗಿ ಇವತ್ತು ಗ್ರಾಮ ಠಾಣದ ಮನೆ ಇದ್ದರೆ ಈ ಖಾತೆ ಮಾಡೋಕ್ಕೆ ಏನಾಗೈತಿ ಇವರಿಗೆ, ಅದನ್ನು ಮಾಡೋಕ್ಕಾಗಲ್ಲ ಅಂತಾರೆ. ಇಂಥವು ಎಲ್ಲ ನಾವು ಇಟ್ಕೊಂಡು 3ನೇ ತಾರೀಕು ನಮ್ಮ ರಾಜ್ಯ ನಾಯಕರ ನೇತೃತ್ವದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೀಟಿಂಗನ್ನು ಮಾಡಿ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಮುಟ್ಟಬೇಕಂತ ನಮ್ಮ ಪಾವಗಡ ತಾಲೂಕು ಎಲ್ಲ ಸಂಘ ಸಂಸ್ಥೆ ಮತ್ತು ನಮ್ಮ ರೈತರ ಪರವಾಗಿ ನಮ್ಮ ಪತ್ರಿಕೆ ಮಾಧ್ಯಮದ ಪರವಾಗಿ ಎರಡನ್ನ ಮಾತುಗಳನ್ನು ಮಾತಾಡಿ. ಸುಮಾರು ಒಂದು 3 ತಿಂಗಳ ಕೆಳಗಡೆ ಇವತ್ತು ಭಾಳಷ್ಟು ಆಂಧ್ರ ಗಡಿ ಇವತ್ತು ಡೆಲಿವರಿ ಕೇಸ್ನವರು ಭಾಳಷ್ಟು ಜನ ಅಲ್ಲಿ ಬಂದು ಪಾಪ ಕಡಿಮೆ ಅಲ್ಲಿ ಏನು ದುಡ್ಡು ಇಲ್ದಂಗೆ ಪಾಪ ಮಾಡಿಸ್ಕೊಂಡು ಹೋಗ್ತಾ ಇದ್ರು ಅವರು. ಅಲ್ಲಿ ಭಾಳಷ್ಟು ಜನ ಬಡವರಿಗೆ ಅನುಕೂಲ ಆಗ್ತಿತ್ತು. ಇವತ್ತು ಅವು ಆಸ್ಪತ್ರೆ 3 ತುಂಬಿ 4ನೇ ತಿಂಗಳಾಗ್ಬಿದ್ರು ಕೂಡ ಅಲ್ಲಿ ಸರಿಯಾದ ಡಾಕ್ಟ್ರ್ ಇಲ್ಲ. ಅಲ್ಲಿ ಏನು ಅಲ್ಲಿ ಡೆಲಿವರಿ ಕೇಸ್ಗಳನ್ನು ಹೊರಗಡೆ ಹೋಗ್ತಾರೆ, ಅಲ್ಲಿ 30-40 ಸಾವಿರ ಅಲ್ಲಿ ಬಿಲ್ ಮಾಡ್ತಾರೆ. ಅದು ದಯವಿಟ್ಟು ಈಗಾಗಲೇ 6ನೇ ತಾರೀಕು ಮುಂದಿನ ತಿಂಗಳು CM ಬರ್ತಾರೆ ಅಂತ ಹೇಳ್ತಾರೆ. ನಾವು CM ಗಮನ ಕೂಡ ನಮ್ಮ ಸಂಘ ಸಂಸ್ಥೆ ನಮ್ಮ ಪತ್ರಿಕೆ ಮಾಧ್ಯಮದವರು ಕೂಡ ಅಲ್ಲಿ ವರದಿ ಮುಟ್ಟಿಸಿ ಅತಿ ಬೇಗನೆ ನಮ್ಮ ಪಾವಗಡಕ್ಕೆ ಡಾಕ್ಟ್ರುಗಳನ್ನ ನಮ್ಮ ಅಲ್ಲಿ ಸಿಬ್ಬಂದಿ ಇವತ್ತು ಒಂದು 10-15 ಜನ ಅಲ್ಲಿ ಡಾಕ್ಟ್ರು ಬೇಕು, ಮೂಳೆ ಡಾಕ್ಟ್ರ್ ಇಲ್ಲ, ಅಲ್ಲಿ ಕಣ್ಣಿನ ಡಾಕ್ಟ್ರು ಬೇಕು, ಮತ್ತು ಸಿಜಾರಿಂಗ್ ಮಾಡೋರಿಲ್ಲ ಅಲ್ಲಿ ಅವ್ರು ಬೇಕು. ಭಾಳಷ್ಟು ಐದರಲ್ಲಿ ಒಂದು 10-15 ಜನ ಡಾಕ್ಟ್ರು ಬೇಕು ಈ ಸದ್ಯಕ್ಕಲ್ಲಿ. ಅಷ್ಟೆಲ್ಲ ಬಂದರೆ ಈ ಪಾವಗಡ ಆಸ್ಪತ್ರೆ ಪ್ರಾಬ್ಲಮ್ ಕಡಿಮೆ ಆಗ್ತೈತೆ. ಮತ್ತು ಬಸ್ ಸ್ಟ್ಯಾಂಡಲ್ಲಿ ನೀರಿಲ್ಲ ಅಂತ ಭಾಳಷ್ಟು ಜನ ನನ್ನ ಗಮನಕ್ಕೆ ಬರ್ತಾ ಐತೆ. ಅದು ಒಂದು ನನಗೆ ನೀರಿನ ಬಗ್ಗೆ ಭಾಳ ನೀರು ಅಂದರೆ ಎಲ್ಲರಿಗೂ ಬೇಕು. ಆ ಬಸ್ ಸ್ಟ್ಯಾಂಡಲ್ಲಿ ಪುರಸಭೆ ಸಂಬಂಧಪಟ್ಟ ಇಲಾಖೆಯರು ತಕ್ಷಣ ಹೋಗಿ ಅಲ್ಲಿ ಒಂದು ಟ್ಯಾಂಕರು ಅಲ್ಲಿ ಏನೋ ಒಂದು ಇದಕ್ಕೆ ಅಲ್ಲಿ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಹೊಸ ಬಸ್ ಸ್ಟ್ಯಾಂಡಲ್ಲಿ. ಮತ್ತು ಈಗಾಗಲೇ ಆಸ್ಪತ್ರೆ ಇದು ತಾಲೂಕು ಆಫೀಸ್ ಇವತ್ತೇನು ಆ ಕಡೆ ಎಲ್ಲ ಕಣಿವೆನಹಳ್ಳಿ ಕಡೆ ಆಗಬೇಕು ಅಂತಾರೆ. ಅಲ್ಲಿ ಪಾವಗಡ ಬಿಟ್ಟರೆ ಒಂದು 3 ಕಿಲೋಮೀಟ್ರ್ ಹೋಗಬೇಕು. ಇವತ್ತು ಕುಂಡ್ರು ಬೇಕಾದಷ್ಟು ಜನ ಇವತ್ತು ದೂರ ಹೊರಗಡೆ ಹೋಗಿ ಇವತ್ತು ಅಲ್ಲಿ ಇರೋಕ್ಕಾಗ್ತೈತೆ, ಅಲ್ಲಿಂದ ನಡ್ಕೊಬರೋಕ್ಕಾಗ್ತೈತೆ. ಯಾರೋ ಒಬ್ಬ ಹೆಣ್ಮಗಳು ಹೋಗಿರ್ತಾಳೆ ಅಲ್ಲಿ, ಇವತ್ತು ನೋಡ್ತಾ ಇದ್ದೀವಿ ಸರಗಳಾರು ಜಾಸ್ತಿ ಕಾಟ ಆಗೈತೆ. ಆ ತಾಲೂಕು ಆಫೀಸು ಈಗ ಎಲ್ಲೈತೋ ಅಲ್ಲೇ ಆ ಕಡೆ ಒಂದು ಖಾಲಿ ಐತೆ, ಗಾಡಿದೆಲ್ಲ ಒಂದು ಕಡೆ ಮಾಡಿಸಿ ಅದನ್ನೇ ದೊಬ್ಬಿ ಕಟ್ಸಿದ್ರೆ ಭಾಳಷ್ಟು ಜಾಗ ಐತೆ ನಡ ಮಧ್ಯೆ. ಈ ಕಡೆ ನಾಗಲಮಡಿಕೆ ಬರೋರಿಗೂ ಅನುಕೂಲ ಐತೆ, ಅರಸೀಕೆರೆಯಿಂದ ಬರೋರಿಗೂ ಅನುಕೂಲ ಐತೆ, ಈ ಕಡೆ ಯಂಗಟಾಪುರದ ಕಡೆಯಿಂದ ಬರೋರಿಗೂ ಅನುಕೂಲ ಐತೆ. ಸೆಂಟ್ರ್ ಇರೋದ್ರಿಂದ ನಮಗೆ ತಾಲೂಕು ಆಫೀಸು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೈನ್ಯದಿಂದ ಮತ್ತು ತಾಲೂಕು ಪ್ರಗತಿಪರ ಸಂಘಟನೆಯಿಂದ ಪತ್ರಿಕೆ ಮಾಧ್ಯಮದವ್ರ ಪರವಾಗಿ ಈ 3 ಗಂಭೀರವಾಗಿರಬೇಕು. ಮತ್ತು ಭಾಳಷ್ಟು ಕಡೆ ಈ ಅಕ್ರಮ ಸಕ್ರಮ ಕರೆಂಟಿಂದು ಕೈ ಬಿಟ್ಟವ್ರೆ. ಈಗಾಗಲೇ ಮೊನ್ನೆ ಎಲ್ಲ ನಮ್ಮ ರೈತ ಸಂಘದವರೆಲ್ಲ ಮಾತಾಡಿ ಇಲ್ಲಮ್ಮ ಅದನ್ನು ಯಥಾತಿಥಿ ತರ್ತೀವಿ ಅಂತ CM ಹೇಳ್ಯವ್ರೆ ಅಂತಾರೆ. ಅದನ್ನು ಕೂಡ ಬೇಗ ನಮ್ಮ ರೈತರಿಗೆ ಬಿಡುಗಡೆ ಮಾಡಬೇಕು. 25,000 ಕಟ್ಟಿದರೆ TC ಕೊಡೋರು ನಮ್ಗೆ 2 ವರ್ಷಕ್ಕೆ 1.5 ವರ್ಷಕ್ಕೆ TC ಹಾಕ್ಕೊಡೋರು ವೈರಲ್ಲ ಅವರೇ ಹಾಕಿ. ಇವತ್ತು ಅಂಥದ್ದು ಏನಾಗೈತೆ ಅಂದರೆ 2.5 ಲಕ್ಷ 3 ಲಕ್ಷ ಇವತ್ತು ರೈತರಿಗೆ ಬೆಳೆ ಸಿಕ್ಕಲ್ಲ, ಅವನು ಆತ್ಮಹತ್ಯೆ ಅಂತ ದಾರಿಗೆ ಬರ್ತಾನೆ. ಪ್ರತಿಯೊಂದು ಹೋಬಳಿಗೂ ನಿಡ್ಗಲ್ ಹೋಬಳಿಗೂ 10 CC ಟಾಕಿರಬೇಕು,
ನಾಗಲಮಡಿ ಕತ್ತಿರಬೇಕು, ONS ಸ್ಕ್ವಾಟ್ಗೆ 10 TC ಇರಬೇಕು, ಕಸಬಾಕ್ಕೆ 10 ಇರಬೇಕು. ನಮ್ಮ ಪಾಗೋಡಕ್ಕೆ ಎಲ್ಲೇ ರೈತರಿಗೆ ಅಕ್ರಮವಾಗಿ TCಯನ್ನು ಕಂಪ್ಲೀಟಾಗಿ ಎಲ್ಲಿ ಮಧುಗಿರಿಗೆ ಹೋಗಿ ಹಾಕಿ ಬರಬೇಕು. ನಾನೇ 100 TC ಕಳಿಸಿದ್ದೀನಿ ಮಧುಗಿರಿ ತಾಲೂಕಿನಿಂದ ನಿಡ್ಗಲ್ ಹೋಬಳಿಗೆ. ಅದಾಗಬಾರ್ದು. ರೈತರ ಹತ್ರ ದುಡ್ಡಿರಲ್ಲ. ಭಾಳಷ್ಟು ಲೈನ್ ಮೀನ್ಗಳು ಕಂಪ್ಲೇಂಟ್ ಹೇಳ್ತಾರೆ, ಅಲ್ಲೇ ಐತೆ ಇಲ್ಲೇ ಐತೆ, ದುಡ್ಡು ಕೊಡಿರ್ತೈತಿ ಅಂತಾರೆ. ಯಾರು ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ನಮ್ಮ ರೈತರಿಗೆ ಎಂಥ TCನೇ ಆಗಲಿ ನಾವು ತರಿಸ್ಕೊಡೋಕೆ ಬದ್ಧವಾಗಿರ್ತೀವಿ. ರೈತರಿಗೆ TC ಹೋದ ತಕ್ಷಣ ನನ್ನ ಫೋನಿಗೆ ಫೋನ್ ಮಾಡಿರಿ. ಆ ತಕ್ಷಣ ಜೈ ಆಗಿರ್ಬೋದು, ಲೈನ್ ಮೀನ್ ಆಗಿರ್ಬೋದು, ಅಲ್ಲಿಗೆ ಕರೆಸಿ ನಿಮಗೆ TC ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ನಾನು ಈ 2 ಮಾತುಗಳನ್ನು ನಮ್ಮ ತಾಲೂಕಿನ ಬಗ್ಗೆ ರೈತರ ಪರವಾಗಿ, ಪತ್ರಿಕೆ ಮಾಧ್ಯಮದ ಪರವಾಗಿ ಈ ಮಾತುಗಳನ್ನು ಮಾತಾಡಿ ಮುಕ್ತಾಯ ಮಾಡಿ. ಈ ಸಂದರ್ಭದಲ್ಲಿ ಅರಸೀಕೆರೆ ಮಲ್ಲೇಶ್, ನಿಡಗಲ್ ಹೋಬಳಿ ಅಧ್ಯಕ್ಷ ವೀರಭದ್ರಪ್ಪ, ತಾಳೆ ಮರದಹಳ್ಳಿ ಗೋವಿಂದಪ್ಪ, ರಾಮಂಜಿನಪ್ಪ, ಪೂಜಾರ್ ಚಿತ್ತಯ್ಯ, ನರಸಪ್ಪ, ರಮೇಶ್ ಸೇರಿದಂತೆ ರೈತರು ಹಾಗೂ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಮಾರುತಿ MS ಮೀಡಿಯಾ.